ಇನ್ನು ದರ್ಶನ್ ಜೈಲು ಪಾಲಾದರೂ ಕೂಡ ಫ್ಯಾನ್ಸ್ಗಳ ಅಭಿಮಾನ ಮಾತ್ರ ಇವತ್ತು ಕೂಡ ಮುಂದುವರೆದಿದೆ. ದರ್ಶನ್ ಜೈಲು ಪಾಲಾಗಿದ್ದಕ್ಕೆ ವಿಶೇಷ ಚೇತನ ಯುವತಿಯೊಬ್ಬರು ಉಪವಾಸ ಸತ್ಯಾಗ್ರಹ ಆರಂಭ ಮಾಡಿದ್ದಾರೆ. ದರ್ಶನ್ ಭೇಟಿಗೆ ಜೈಲಿನ ಬಳಿ ಬಂದಿದ್ದಾರೆ ಸೌಮ್ಯ ಅನ್ನುವಂಥ ಆ ಹೆಣ್ಣು ಮಗಳು. ಆದರೆ ಭೇಟಿ ಮಾಡಬೇಕು ಅಂತ ಪಟ್ಟು ಕೂಡ ಹಿಡಿದಿದ್ದಾರೆ. ಆದರೆ ಭೇಟಿಗೆ ಅವಕಾಶ ಸಿಗಲಿಲ್ಲ. ಆಲ್ರೆಡಿ ಮೂವರನ್ನು ಭೇಟಿ ಆಗಿದ್ದರಂತೆ ಯಾರು ದರ್ಶನ್ ಅವರು. ಒಮ್ಮೆ ಮೂವರನ್ನು ಭೇಟಿ ಆದ ನಂತರ ಇನ್ನಿತರಿಗೆ ಅವಕಾಶ ಕೊಡೋದಿಲ್ಲ. ಯಾಕೆ ಅಂತಂದರೆ ಒಂದು ವೇಳೆ ನೀವು ಅವಕಾಶ ಕೊಟ್ಟರೆ ಏನಾಗುತ್ತೆ, ಒಳಗಿದ್ದಂಥ ಬೇರೆ ಕೈದಿಗಳು ಏನಮ್ಮ ನಮಗೂ ಅವಕಾಶ ಎಲ್ಲ ಈ ರೌಡಿಸಮ್ ಆಗಿಬಿಡ್ತದೆ. ಅಲ್ಲಿ ಏನಮ್ಮ ಅವ್ರು ಕೊಟ್ಬಿಡ್ತೀರಿ, ನಮ್ಗೆ ಕೊಡಲ್ವಾ, ಏನು ದರ್ಶನ ಅಂದರೆ ಕೊಡ್ತೀರಿ, ಹಿಂಗೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ರೌಡಿಗಳ ಸ್ಟೈಲಲ್ಲಿ. ಸೊ ಯಾವನಿಗೆ ಉಸಾಬಾರಿ ಬೇಕು. ಆಮೇಲೆ ನಾನು ಹೇಳಿದ್ನಲ್ಲ ನಿಮಗೆ, ಅಲ್ಲಿಂದ ಆ ಥ್ರೂ ಮಾಹಿತಿ ಕೊಡೋರು ಕೂಡ ಇರ್ತಾರೆ ಮೀಡಿಯಾಗೆ. ನೋಡಿ ಸರ್ 5 ಜನಕ್ಕೆ ಕೊಟ್ಟಿದ್ದಾರೆ, ನಮ್ಗೆ ಕೊಟ್ಟಿಲ್ಲ, ಏನಿದು ಅಂತೇಳಿ ನಾವು ಅದನ್ನು ಸುದ್ದಿ ಮಾಡ್ತೀವಿ. ಪಕ್ಕಾ ಸೋರ್ಸ್ ಮತ್ತೊಬ್ಬರಿಂದ ಅದನ್ನು ಕ್ರಾಸ್ ಚೆಕ್ ಮಾಡ್ಕೊತೀವಿ. ಇಷ್ಟೇ ನಮಗೆ ವಿಷಯ ಗೊತ್ತಾಗೋದು. ಕ್ಲಿಯರಾಗಿ ಹೇಳ್ಬಿಟ್ಟಿದ್ದೀನಿ, ಕೇಳ್ಕೊಳ್ಳಿ. ಆಮೇಲೆ ಆ ಹೆಣ್ಣುಮಗಳು ಮಾತಾಡಿದೆಲ್ಲ ಕೇಳಿಸ್ಕೊಳ್ಳಿ. ಹೆಂಗೆ ಮಾತಾಡ್ಸೋರು ನಿಮ್ಮನ್ನು ನೋಡಿದ ತಕ್ಷಣ ಅವರು ಸೌಮ್ಯ ಅಂತ ಮಾತಾಡ್ತಾರೆ. ಹೀರೋಯಿನ್ ಅಂತ ಕರೆಯೋರ ನಿನ್ನ? ನೀವು ಹೀರೋಯಿನ್ ಅವ್ರಿಗೆ? ಹೀರೋಯಿನ್ ಅಂತ ತುಂಬ ಇಷ್ಟನಾ ನಿಮಗೆ ದರ್ಶನ್ ಅಣ್ಣ ಅಂದರೆ? ತುಂಬ ಇಷ್ಟನಾ? ತುಂಬ. ಆಮೇಲೆ ಇನ್ನೇನಂತ ಮಾತಾಡ್ಸೋರು ನೀವು ಸಿಕ್ಕಿದಾಗ? ಅನ್ನ ಅಂತ ಕರೀತೀನಿ. ಅಲ್ಲ, ಅವ್ರೇನು ಮಾತಾಡ್ಸೋರು ನಿಮ್ಮನ್ನ? ಊಟ ಮಾಡಿದ್ಯಮ್ಮ, ತಿಂದಿಲ್ಲ ಅಂತ ಕೇಳೋರು. ಓಕೆ, ಊರಾಗ ತಿಂದ್ಕೊಂಬಂದಿದ್ದೀನಿ ಅಂತ ಹೇಳ್ತಾ ಇದ್ದೆ. ಓಕೆ. ತುಂಬ ಅವರು ಪ್ರೀತಿ ಮಾಡ್ತಿದ್ರು ಅವರು ತಂಗಿ ಅಂತೇಳಿ? ತಂಗಿ ತಾನೇ ನೋಡು. ನೋಡಿ ಎಂಥ ಅಭಿಮಾನ ಇರುವಂಥ ನಟ, ಎಷ್ಟು ದೊಡ್ಡ ಮಟ್ಟದ ಅಭಿಮಾನಿಗಳಿರುವಂಥ ನಟ. ಒಂದೊಮ್ಮೆ ನಾವು ಎಚ್ಚರ ತಪ್ಪದಾಗ ಏನೆಲ್ಲ ಅನಾಹುತಗಳಾಗಿ ಹೋಗುತ್ತೆ ನೋಡಿ. ಆ ಸೌಮ್ಯ ಅನ್ನುವಂಥ ಹೆಣ್ಣುಮಗಳು ಓಕೆ ಎಂಥ ದೊಡ್ಡ ಅಭಿಮಾನಿ ಅಂತಂದರೆ ಈಕೆಯನ್ನು ನೋಡಿದ ತಕ್ಷಣ ಏನು ಹೀರೋಯಿನ್ ಅಂತ ಕರೀತಾ ಇದ್ರಂತೆ ದರ್ಶನ್. ಹಾಗಾಗಿ ತನಗೆ ಸಹಾಯ ಕೂಡ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಆಕೆ ನೋಡೋಕೆ ಬಂದಿದ್ದಾರೆ, ಆ ಫೋಟೋ ಹಿಡ್ಕೊಂಡು ಬಂದಿದ್ದಾರೆ. ಪ್ರತಿ ಬರ್ತ್ಡೇ ಕೂಡ ಬರ್ತಾ ಇದ್ರಂತೆ. ಸಿಕ್ಕಾಗ ಏನು ಹೀರೋಯಿನ್ ಅಂತ ಮಾತಾಡಿಸ್ತಾ ಇದ್ರಂತೆ. ನಾವು ಈಗಲೂ ಹೇಳೋದಷ್ಟೇ ನೋಡಿ, ಕಾನೂನು ಎಲ್ರಿಗೂ ಒಂದೇ. ಇಲ್ಲಿ ಎಂತೆಂಥವ್ರು ಕೂಡ ಜೈಲಿಗೆ ಹೋದಂಥ ನಿದರ್ಶನಗಳನ್ನು ನಾವು ನೋಡಿದ್ದೀವಿ. ಯಡಿಯೂರಪ್ಪನವರು ಜೈಲಿಗೆ ಹೋಗಿದ್ದಾರೆ. ಆಮೇಲೆ DCM DK ಶಿವಕುಮಾರ್ ಅವರು ಜೈಲಿಗೆ ಹೋಗಿದ್ದಾರೆ. ಚಿದಂಬರಂ ಜೈಲಿಗೆ ಹೋಗಿದ್ದಾರೆ. ಬೇರೆ ಬೇರೆ ಕಾರಣಗಳಿಗಾಗಿ ಜೈಲಿಗೆ ಹೋಗಿದ್ದಾರೆ. ಹಾಗಾಗಿ ನಾವೊಂದು ಸಾರ್ವಜನಿಕ ಆಸ್ತಿ ಆಗಿರುವಾಗ ನಮ್ಮ ಜವಾಬ್ದಾರಿ ಕೂಡ ಜಾಸ್ತಿ ಇರ್ತದೆ. ನಾವು ಜನಸಾಮಾನ್ಯರ ಥರ ಒಟ್ಟಾರೆ ಇಡೋಕ್ಕಾಗೋದಿಲ್ಲ. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಒಬ್ಬ ರೋಡ್ ಸೈಡಲ್ಲಿರುವಂಥವ್ನು ಏನೋ ಒಂದು ಮಾಡಿದ್ರೆ ನಡೆಯುತ್ತೆ. ಆದರೆ ಒಬ್ಬ ಇಷ್ಟೊಂದು ಅಭಿಮಾನ ಇಂಥ ನಟರು ಅಥವಾ ಯಾರೇ ಆಗಿರಲಿ, ಒಬ್ಬ ದೊಡ್ಡ ನಾಯಕ ಆ ಅಭಿಮಾನವನ್ನು ಕಳ್ಕೋಬಾರ್ದು. ಅದೊಂದು ರೀತಿಯಲ್ಲಿ ಏನು ಮಾಡಿದರೂ ನಡೆಯುತ್ತೆ ಅನ್ನೋದು ಇದೆಯಲ್ಲ, ಇಂಥ ಪರಿಸ್ಥಿತಿಯನ್ನು ತಂದು ಒಡ್ಡತ್ತೆ. ಇನ್ನು ಅಭಿಮಾನಿ ಸೇವಕ ದಾಸ, ಅದರಲ್ಲಿ 2 ಮಾತಿಲ್ಲ. ಸಾಕಷ್ಟು ವಿಪರೀತ ಅಭಿಮಾನಿ, ಯಾರು ಕೂಡ ದರ್ಶನ್ಗಿರುವಷ್ಟು ಅಭಿಮಾನಿ ಇಲ್ಲವೇ ಇಲ್ಲ. ನಾನು ಮೊನ್ನೆ ಕೂಡ ಹೇಳಿದೆ, 22 ಕೋಟಿ ರೂಪಾಯಿಯಷ್ಟು, 22 ಕೋಟಿ ರೂಪಾಯಲ್ಲಿ ನೀವು ನಿಜ ಮನಸ್ಸು ಮಾಡಿದರೆ ಒಂದು 10 ಸಿನಿಮಾ ತೆಗಿಬೋದು. ಒಂದು ಸ್ಮಾಲ್ ಬಜೆಟ್ ಸಿನಿಮಾ. ನೀವು ಶಾಂತಿ ಕ್ರಾಂತಿ ಸಿನಿಮಾಗೆ ರವಿಚಂದ್ರನ್ ಅವರು ಆ ಕಾಲಕ್ಕೆ ಖರ್ಚು ಮಾಡಿದ್ದು 10 ಕೋಟಿ ಖರ್ಚು ಮಾಡಿದ್ದು, ಬಂದಿಲ್ಲ, ಅದು ಬೇರೆ ವಿಚಾರ. ಒಂದು ಸಿನಿಮಾಗೆ 22 ಕೋಟಿ ಪಡೀತಾ ಇದ್ದಾರೆ. ಅದೇ ರೀತಿ ಅಭಿಮಾನಿಗಳು ಕೂಡ ಇದ್ದಾರೆ. ಆದರೆ ಅವರು ಸುತ್ತಮುತ್ತ ಇರುವವರು ಯಾವತ್ತೂ ಕೂಡ ದರ್ಶನ್ ಅವರು ಹೇಗಿರಬೇಕು ಅಂತ ಹೇಳೋಕ್ಕೆ ಅವ್ರಿಗೂ ಧೈರ್ಯ ಇಲ್ಲ, ಮತ್ತು ದರ್ಶನ್ ಅವರು ಅವ್ರ ಮಾತು ಕೇಳ್ತಾರೆ ಇಲ್ಲೋ ಗೊತ್ತಿಲ್ಲ. ಒಂದು ಮೇಲ್ಪಂಕ್ತಿಯನ್ನು ಹಾಕಬೇಕಾಗಿತ್ತು ದರ್ಶನ್. ನಟ ದರ್ಶನ್ಗೆ ಕಟ್ಟ ಅಭಿಮಾನಿಯಾಗಿರುವ ಸೌಮ್ಯ ಈ ಹೆಣ್ಣುಮಗಳು ಮೆಜೆಸ್ಟಿಕ್ನಿಂದ ಕಾಟೇರಾಮ್ ಅವರೆಗೆ ಎಲ್ಲ ಸಿನಿಮಾ ವೀಕ್ಷಣೆ. ಮೆಜೆಸ್ಟಿಕ್ ಪ್ರಥಮ ಸಿನಿಮಾ ಆದಮೇಲೆ ಮೊನ್ನೆ ಕಾಟೇರ. ಇವ್ರು ಯಾವಾಗಲೂ ಬಂದರೂ ಕೂಡ ದರ್ಶನ್ ಪ್ರೀತಿಯಿಂದ ಹೀರೋಯಿನ್ ಅಂತ ಕರೀತಾ ಇದ್ರಂತೆ. ವಿಶೇಷ ಚೇತನ ಯುವತಿಗೆ ನಟ ದರ್ಶನ್ ಒಂದು ಹೆಲ್ಪ್ ಮಾಡಿದರು. ಯುವತಿಯ ಪೋಷಣೆಗೆ ಆಟೋ ಒಂದನ್ನು ಕೊಡಿಸಿದ್ರಂತೆ ದರ್ಶನ್ ಭೇಟಿಗೆ ಅವಕಾಶ ನೀಡುವಂತೆ ಸೌಮ್ಯ ಅಲ್ಲಿಂದ ಪಟ್ಟು ಹಿಡಿತಾರೆ. ನನಗೆ ಅವಕಾಶ ನೋಡಿ, ಆ ಫೋಟೋಗಳೆಲ್ಲ ಹಾಕಿದ್ದೀವಿ. ಆದರೆ 1 ವಾರದಲ್ಲಿ 3 ಮಾತ್ರ ಭೇಟಿಯಾಗೋದಕ್ಕೆ ಜೈಲಲ್ಲಿ ಅವಕಾಶ ಇರೋದು. 1 ವಾರದಲ್ಲಿ 3 ಮಾತ್ರ ಭೇಟಿಯಾಗೋದಕ್ಕೆ. ನಿಮ್ಗೆ ಗೊತ್ತಿದೆ, ಆಲ್ರೆಡಿ ಟೈಗರ್ನ ಭೇಟಿಯಾಗಿದ್ದಾರೆ, ವಿನೋದ್ ಪ್ರಭಾಕರ್ನ ಭೇಟಿಯಾಗಿದ್ದಾರೆ, ಹೆಂಡತಿ ಭೇಟಿಯಾಗಿದ್ದಾರೆ, ಮಗನ ಭೇಟಿಯಾಗಿದ್ದಾರೆ. 1 ವಾರದಲ್ಲಿ ಮತ್ತೊಬ್ಬರಿಗೆ ಅವಕಾಶ ಇಲ್ಲ. ಸೊ ಹಾಗಾಗಿ ವಿಶೇಷ ಚೇತನ ಯುವತಿಗೆ ಭೇಟಿಯಾಗೋದಕ್ಕೆ ಅವಕಾಶ ನಿರಾಕರಣೆಯನ್ನು ಮಾಡಿದ್ದಾರೆ, ಬೇರೆ ಯಾವುದೇ ಕಾರಣಕ್ಕಾಗಿ ಅಲ್ಲ. ಸೊ ಹಾಗಾಗಿ ಅಲ್ಲಿ ಅಭಿಮಾನಿಗಳು ಕೂಡ ಅರ್ಥ ಮಾಡ್ಕೋಬೇಕು. ಸ್ವತಃ ದರ್ಶನೇ ಹೇಳಿದ್ದಾರೆ, ನಾನು ಯಾರನ್ನು ಭೇಟಿ ಆಗೋದಿಲ್ಲ ಅಂತೇಳಿ.
ಫ್ಯಾಮಿಲಿ ಮೆಂಬರ್ಸ್ ಬಂದಾಗ ಭೇಟಿ ಆಗಲೇಬೇಕಾಗತ್ತೆ ಕೆಲವರನ್ನು. ಇವತ್ತು ಅವರ ತಾಯಿ ಮತ್ತು ತಮ್ಮನನ್ನು ಭೇಟಿ ಆಗೋದಕ್ಕೆ ಆಗಲಿಲ್ಲ, ಅರ್ಥ ಮಾಡ್ಕೊಳ್ಳಿ. ಆದ್ದರಿಂದ ಇಲ್ಲಿ ಸೌಮ್ಯ ಪಾಪ ಆ ಹುಡುಗಿಗೆ ಅದೆಲ್ಲ ಎಲ್ಲ ಅರ್ಥ ಆಗುತ್ತೆ. ಆಕೆ ಇಲ್ಲ ನಾನು ನೋಡಲೇಬೇಕು ಅಂತೇಳಿ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಆಕೆ ಪಟ್ಟು ಹಿಡಿದಿದ್ದಾಳೆ, ಅಲ್ಲಿ ಮಾಡ್ತಾ ಇದ್ದಾಳಂತೆ. ಆ ಹೆಣ್ಣುಮಗಳಿಗೆ ಇನ್ನೊಂದು ದಿವಸ ಯಾವತ್ತಾದ್ರೂ ಅವಕಾಶ ಸಿಗಬಹುದು, ಆದರೆ ಉಪವಾಸ ಸತ್ಯಾಗ್ರಹ ಎಲ್ಲ ಮಾಡೋದು ಸರಿಯಲ್ಲ. ಯಾಕಂದರೆ ನಿಮಗೆ ಜೈಲಲ್ಲಿ ಭಾಳ ಖಡಕ್ಕಾಗಿರುತ್ತೆ. ಸುಖಾಸುಮ್ಮನೆ ಯಾವುದೇ ಕಾನೂನನ್ನು ಅವರು ಉಲ್ಲಂಘನೆ ಮಾಡೋಕ್ಕೆ ಹೋಗೋದಿಲ್ಲ, ಎಸ್ಪೆಷಲಿ ಈ ಆರಂಭಿಕ ಹಂತದಲ್ಲಾದರೂ. ಮತ್ತೆಲ್ಲವೂ ನಡೆಯುತ್ತೆ, ಅದು ಬೇರೆ ವಿಚಾರ. ಆದರೆ ಆರಂಭಿಕ ಹಂತದಲ್ಲಿ ಆಗೋದಿಲ್ಲ, ಯಾಕಂದರೆ ಮೀಡಿಯಾ ಪ್ರತಿಯೊಂದನ್ನು ಕೂಡ ನೋಡ್ತಾ ಇರುತ್ತೆ.